ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 7th ಡೇ ಆಫ್ ವ್ಲಾಗಿಂಗ್ ಅಮ್ಮನೂರಲ್ಲಿ. ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ರಂಜಿತ್ ಬಂದರು. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಆಫ್ಟರ್ನೂನ್ ಒಂದು 3 ಹಂಗೆ ಓಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಷ್ಟು ತಾನೇ ಇದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಲೋಚೋ, ಹೊಸ ಗಾಡಿ ನಮ್ಮದು ನೋಡು. ಚೆನ್ನಾಯ್ತಾ? ಪಟಾಕಿ ತಂದಿದ್ದೀನಾ? ಇಲ್ಲಿಗೆ ಬಾ. ಬೆಂಕಿ ಪಟ್ಟ ಕೊಡ್ಬೇಕಾ? ಆಯ್ತಾ ನಿಂತಾಗೆ? ಇಲ್ಲಿಗೆ ಬೇಡ, ಗಾಡಿ ಬೇಡ. ಇಲ್ಲಿಗೂ ಬೇಡ, ಇಲ್ಲಿಗೆ ಬಾ. ಚಪ್ರ ಐತಿ. ಇಲ್ಲ ಹಚ್ಚೋ, ಇಲ್ಲಿ ಇರು, ಬೆಂಕಿ ಪಟ್ಟ ತತ್ತೀನಿ. ಲೋಚೋ ಪಟಾಕಿ ಹಚ್ತಾವ ಫಸ್ಟ್ ಟೈಮ್. ಅಪ್ಪಿ ಫಸ್ಟ್ನೇ ಪಟಾಕಿ ನಿಂದು ನೋಡ್ಕೊಂಡು ಹಚ್ಚಪ್ಪಿ. ಓ, ಅಲ್ಲಿರೋರ್ನ ಸೈಡ್ ಬರ್ರಿ ಅಂತವನೆ. ಇದೇನ್ ಡಮ್ ಅನ್ನಲ್ವೋ? ಬಾ, ನೀನೇ ಹಚ್ಬೇಕು ಇವತ್ತು. ತೀಡಪ್ಪಿ ಬೆಂಕಿ ಪಟ್ನ. ಹಂಗ್ ತೀಡು. ಅಯ್ಯೋ, ಮತ್ ಪಟಾಕಿ ಹೆಂಗ ಹಚ್ತೀಯ ನೀರು? ಯಾರಪ್ಪಿ ಕೊಡ್ಸಿದ್ದು? ಅಪ್ಪಿ ನೀನೇ ತಗೊಂಡು ನೀನೇ ಹಚ್ಚು. ನೀನಲ್ವೇ ತಂದಿರ. ಅದು ತೀಡಿ ಕೊಡ ಅವನ್ ಕೈಗೆ. ತಗ ಹಾರಿಸ್ತಾ? ಇಲ್ಲ ದೂರ ಮಕ್ಕ ದೂರ ಇಕ್ಕಳು. ಮಕ್ಕಿ ಕೊಡೋದು ಅಪ್ಪ, ಅಚ್ಚುಕಟ್ಟಾಗಿ ಹಚ್ಬೇಕು. ಹಚ್ಬೇಕದು. ಸುರ್ಸುರ್ ಬತ್ತಿ ಹಂಗ ಅದೇನಾಗಲ್ಲ. ತಕ್ಕೊಳ್ಳ ನೋಡಿ. ನೀನೇ ಹಚ್ಬೇಕು. ಕೊಡಿಸ್ಕೊಂಡಿದ್ಯಾ? ಮಕ್ಕ ದೂರ ಇಕ್ಕ ಹಚ್ಚು ಅಲ್ಲಿ. ಯಾಕಂತ ಯಾಕಪ್ಪಿ? ಇವ್ನಿಗೆ ಯಾರ ಮೊದ್ಲಿಲ್ದಿದ್ ಕೊಟ್ಟವ್ರೇನ ಮತ್ತೆ. ಹೋಗಿ ನೆಕ್ನಾಗಪ್ಪಿ ಅವ್ರಿಗೆ. ನಿಧಾನಕ್ಕೆ ಹಚ್ಚು. ಸೈಡ್ ಬರಲ್ಲ ಐತಿ. ಹೋಯ್ತದ. ಅಪ್ಪಿ ಯಾವ ಊರಾಗ ಪಟಾಕಿ ತಂದಿದ್ದು? ಹೋಯ್ತು ಬಾ. ತುಸ್ಸಂತ ನಿನ್ ಪಟಾಕಿ. ಎಷ್ಟು ರೂಪಾಯಿ ಕೊಡ್ತಿದ್ದೆ? 3 ರೂಪಾಯಿ. 3 ಅಲ್ಲೇ 10 ರೂಪಾಯಿನೇನ ಅದು. ಅವ್ನು 3 ಅಂತ. ಏನಾಗ್ಲಿ? ನಮ್ಮ ಮನೇಲಿ ಇವತ್ತು ಮಟನ್ ಸಾರು, ಮುದ್ದೆ, ಅನ್ನ. ಬೆಳಿಗ್ಗೆ ತಿಂಡಿನೂ ಮಾಡಿದ್ಯಾ? ರಂಜಿ ಬಂದಾಗೆಲ್ಲ ಮಟನ್ ನಮ್ಮ ಮನೇಲಿ. ಎಷ್ಟು ಕೆಜಿ? 600 ರೂಪಾಯಿ ಕೆಜಿ. 5 ತಂದಿರೋದು. ಚೆನ್ನಾಗಿತ್ತು ಮಟನ್. ನೋಡಿದ ತಕ್ಷಣ ಹೇಳ್ಬೋದು, ಒಳ್ಳೆ ಎಲ್ಲ ಗೊತ್ತಾಗುತ್ತೆ. ಕಾಯಿ ಸ್ಲೋಚು ಮತ್ತೆ ಇನ್ನೊಂದು ಪಟಾಕಿ ಇಸ್ಕೊಂಡೆ ಅವ್ರ ಅಕ್ಕನ ಹತ್ರ. ಯಾರು ಕೊಟ್ಟಿದ್ದು? ಮಾನವಿ ಅಕ್ಕ. ಇಲ್ಲಿಗೆ ಕಳದ ಅಲ್ಲಿ ಚಪ್ರ ಐತಿ. ಅಚ್ಚ ತೀಡ್ತೀಯ ಬೆಂಕಿ ಪಟ್ನ? ಬರುತ್ತಾ? ಅವ ಅಕ್ಕನ ಕರ. ಅಪ್ಪ ಅವ್ನು ಖುಷಿ ನೋಡ್ರಿ, ಅವ್ನು ಖುಷಿ ತಂದಿರತ್ತ. ಕೊಡು, ಹಚ್ಕೊಡ್ತೀನಿ ನಿಂಗೇನು. ಅಪ್ಪಿ ಇದು ಹಚ್ಚಲಿಲ್ಲ ಅಂದ್ರೆ ಅಂಗಡಿಯವ್ರಿಗೆ ಹೋಗಿ ಮಕ್ಕೊಡಿ ಅಂತ. ಹಾರೋಯ್ತಾನ ಅದು. ನಿಧಾನ ಅಪ್ಪಿ. ಸರಿ ಎತ್ಕೊಂಡಿಲ್ಲ, ಎತ್ಕೋಬೇಕು. ಅಯ್ಯೋ, ಎಲ್ಲಲ್ಲ ಇದು ಓದ್ತೇನಾ? ದೂರ ಇಕ್ಕೋ ಮಕ್ಕ. ಏನಪ್ಪಿ ಮಾಡೋದು? ಯಾರಪ್ಪಿ ಕೊಟ್ಟಿದೀವಿ ನಿಮ್ಗೆ? ಯಾವ ಅಂಗಡಿಗೆ? ಅಚ್ಚ ನೀನೇ ಹೋಗ್ಲಿ. ಈಗಳ ಬರ್ರೇ. ಏನವ ಮುಗಿತ್. ಅಲ್ಲಿ ಕುಕ್ಕಬೇಕೆ? ಆಗಲ್ಲ ನಂಗೆ. ಕೆಳಗಡೆ ಕುತ್ಕೊಂತೀನಿ ಹೇಳು. ಚೆನ್ನಾಯ್ತಾ? ತಿನ್ನು. ನೀರು ಬೇಕೆ?
ಈಗ ಅಕ್ಕ ತತ್ತಾಳ ನೋಡಿ ನಿನ್ ಬಾಟ್ಲಲ್ಲಿ. ಅಪ್ಪಿ ನೀರ್ ಕಡಿಮೆ ಕುಡಿ, ತಿರ್ಗಾ ತಿನ್ನಕ್ಕಾಗಲ್ಲ ತಿಂಡಿ. ನೀರ್ ಜಾಸ್ತಿ ಕುಡಿತಾನೆ ಒಂದ್ಸತಿ. ಹಾ ಗುಡ್ ಬೈ. ನಿಮ್ ಮನೆಗೆ ತಗೊಂಡೋಗಿ ಬಾಟ್ಲು ನಿಂಗೆ ಆಯ್ತಾ? ಇಲ್ಲ ಬಿಟ್ಟು ಯಾಕೆ ಕಲ್ಕು ಕಂಪ್ಯಾ? ಯಾಕಲ್ಲ ಅಲ್ಲೇ ಕುತ್ಕ ಮೇಲೆ ಬಾ ಇಲ್ಲಿಗೆ. ಅವನ್ಗಲ್ಲಿ ಕಂಫರ್ಟ್ ಇಲ್ವೇನೋ. ಬಾಟ್ಲು ಹಿಂದೆ ಇಲ್ಲಿ ಇಟ್ಕೋಬೋದಾಯ್ತಾ? ತಿನ್ನು. ನಾನು ಇಲ್ಲಿ ಕುಕ್ಕಂಬ್ಲಾ? ಲೋಚು, ನಾವು ಬೆಂಗ್ಳೂರ್ಗೆ ಹೋಗ್ತೀವತ್ತು. ಓಯ್, ನಾವು ಬೆಂಗ್ಳೂರ್ಗೆ ಹೋಗ್ತೀವೋ? ಅಪ್ಪಿ ನಾವು ಬೆಂಗ್ಳೂರ್ಗೆ ಹೋಗ್ತೀವಿ. ನೀನ್ ಬರ್ತೀಯಾ? ಅದ್ರಕ್ಕೆ ಬಿಟ್ಟಪ್ಪ ಎಂಜುಲೆಲ್ಲ. ಅಪ್ಪಿ ನೀರ್ ಜಾಸ್ತಿ ಕುಡಿಬೇಡ, ತಿಂಡಿ ತಿನ್ನಕ್ಕಾಗಲ್ಲ. ಬೆಂಗ್ಳೂರ್ಗೆ ಬರ್ತೀಯಾ? ಏನ್ ಗಾಡಿ ಗಾಡಿಗೆ ಅಂತ ತಿನ್ನು ನೋಡೋಣ ಹೆಂಗ್ ತಿಂತೀಯ. ಏ ಹಿಂಗ್ ಕುತ್ಕೊಂಡು ಎಲ್ಲ ತಿಂಡಿ ತಿಂತಾರೆ. ನೀಟಾಗಿ ಕುತ್ಕ. ಏನಪ್ಪ ತೋರಿಸ್ಬೇಕಾ ವಿಡಿಯೋ ಮಾಡಿರೋದು? ಹೋಗ್ತದ ಬಾದ್ ಗೈಸ್. ಲೋಚು ಗಾಡಿ ತೊಳಿತಾವನೆ. ನೀವು ತೊಳಿರಿ. ಒಬ್ಬ ಚಿಕ್ಕ ಹುಡುಗಂತ ಗಾಡಿ ತೊಳಿಸ್ತೀರಾ? ಕಳ್ಳ. ಹ್ಞೂ ಸೈಡ್ಗೆ ಹೋಗ್ರಿ. ಹಾ ಯಾರು? ಸೌಮ್ಯ ಜ್ಯೋತಿ ಅಕ್ಕನೇ ಹೊಲ್ತಕ್ ಹೋಗ್ಯವಳೆ. ಬ್ಯಾಗ್ ತರಕ್ಕೆ TVS ಹೋದ್ಲು. ಬತ್ತಾಳೆ ಹೇಳಿ. ಬಟ್ಟೆ ಕೊರಿಸ್ತೆ ಇವಾಗ? ಅವ್ನು ಎಷ್ಟು ಹೇಳಿರೋ ಕೇಳಲ್ಲ. ಏ ಬಿದ್ದಿದೇನೋ ತಿರ್ಗಾ. ಹುಷಾರಪ್ಪಿ. ನೋಡ್ರಿ ಇಷ್ಟನಾ ಅಪ್ಪಿ ನಿನ್ ಗಾಡಿ ತೊಳೆಯೋದು? ಏನಲ್ಲ ಚೋ ಅವ್ನಿಗಿಷ್ಟ ಗಾಡಿ ತೊಳೆಯಕ್ಕೆ. ಅವಲಿಂದ ವೆಯ್ಟ್ ಮಾಡಿ ತೊಳಿತಾನೆ. ಏನ್ ಮಾಡ್ತಿದ್ಯಾ? ಏಯ್ ಮ್ಯಾಲೆಲ್ಲ ಸಿಡಿತೈತೆ. ಮತ್ತೆ ರಪ್ಪ ಗುಡಿಸ್ತಾವನ್ ಬಂದು. ಅಪ್ಪೆ ಒಜ್ಜಿನ ಕರಿ ಗುಡಿಸ್ತೈತೆ. ಯಾಕಪ್ಪಿ ಹಿಂಗ್ ಮಾಡೋದೇನು? ಇದೆಲ್ಲ ಕುಡಿಸ್ತೀಯ? ಯಾಕಲ್ಲ ಹಿಂಗ್ ನೀನು? ಬಾ ನಮ್ಮ ಮನೆಗೆ ಹೋಗಿ ಊಟ ಮಾಡಿವಂತ. ಮಟನ್ ಸಾರು ತಿನ್ನಲ್ಲ? ಮಟನ್ ನೀನು? ಕುರಿ ತಿಂತ್ಯಾ? ಕುರಿ ಮಟನ್ ಹಂದಿ ತಿಂತ್ಯಾ? ಅಪ್ಪ ಈ ಬಿಸ್ಲಲ್ಲಿ ಹೆಂಗ್ ಗುಡಿಸ್ತಾವನ ಇವನು. ಅವ್ರೇನು ಹೇಳಿಲ್ಲ, ಇವನೇ ಬಂದು ಗುಡಿಸ್ತಾವನು. ಇವ್ನಿಗೆ ಹಂಗೆ ಇಂಟ್ರೆಸ್ಟ್ ಬೇರೆಯವ್ರ ಮನೆ ಬದುಕು ಮಾಡಕ್ಕೆ. ಅದೇನಪ್ಪಿ ಇವದೆಲ್ಲ ಅವನೇ ಗುಡಿಸ್ತಿರೋದು ಏನಲ್ಲ? ಅಪ್ಪಿ ಸಕ್ಕ ತೀಟು. ಬಾರಪ್ಪ ಹೋಗೋಣ. ನಾವು ಹೋಗ್ತೀವಿ. ಮಂತಕ್ಕೆ ಹೋಗ್ತೀವಿ. ಬಾ ಗಾಡಿಯಾಗ ಹೋಗೋಣ. ಬಾ ಐಸ್ ಕ್ರೀಮ್ ತರನ್. ಬಾ ಐಸ್ ಕ್ರೀಮ್ ಗಾಡಿಯಾಗ ಹೋಗಿ ತತ್ತಲ್ಲಿ ಬಿಡು. ಐಸ್ ಕ್ರೀಮ್ ಸಿಗ್ತೈತಾ ಇಲ್ಲಿ? ಎಲ್ಲಿ? ಬಾ ಲೋಚು. ಐಸ್ ಕ್ರೀಮ್ ಲೋಚು. ಅವಳಿಗೆ ಅವ್ನು ಕೆಲಸ ಮಾಡ್ತಿರೋದು ನೋಡಕ್ ಆಗ್ತಿಲ್ಲ ಬಿಸಿಲಲ್ಲಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಈಟಿದು. ಅದಕ್ಕೆ ಬಡ್ದು ಕರ್ಕೊಂಡು ಬರ್ತಾಳೆ. ನಾವು ಹೋಗ್ತೀವಿ. ಬಾಯ್ ಬೆಂಗ್ಳೂರ್ಗೆ ಹೋಗ್ತೀವಿ. ಮತ್ತೆ ಬಾ, ನಾವು ಹೋಗ್ತೀವಿ. ಬಾರೋ. ಬಾರೆ ಅವ್ನು ಬರ್ಲಿಲ್ಲ ಅಂದ್ರೆ ನಾವು ಹೋಗೋಣ. ಬಾಯ್. ದೀಪಾವಳಿಗೆ ಬರ್ತೀವಿ ಹೇಳು. ದೀಪಾವಳಿಗೆ ಬರ್ತೀವಿ. ಬಾಯ್.
ಏನಾಜಿ ಅವ್ರ ಅಪ್ಪ ಗುಡಿಸ್ತಾವನೆ. ಅಜ್ಜಿ ಫ್ರೆಂಡ್ಸ್ ಇವೆರಡು. ಚೆನ್ನಾಗೈತೆ ಸಾರು, ಚೆನ್ನಾಗೈತೆ. ಬೆವ್ರು ಸುರಿಸ್ಕೊಂಡು ತಿಂತಿದ್ಯಲ್ಲ. ಯಾಕೆ ಯಾವಾಗಲೂ ಇಂಥ ತೆಟ್ಟಾಗಿ ಹೋಗ್ತೀಯ? ಇದು ನಾವು ತಿಂದಿರೋದು ನೋಡಿ. ನಾವು ಎಷ್ಟು ಚೆನ್ನಾಗಿ ಬಿಡಿಸಿದೀವಿ, ನೀನು ಹೆಂಗೆ ಬಿಡಿಸಿದೀಯ? ಏನಿಲ್ಲ, ಕರೆಕ್ಟಾಗಿತ್ತು. ಇದು ನಾನು ರಂಜಿ ತಿಂದಿರೋದು. ನಾವು ಈಗ 3 ಗಂಟೆ ಹಂಗೆ ಹೋಗಿ ಇನ್ನೊಂದ್ಸರಿ ಉಂಡು ಅದೆಲ್ಲ. ನಾನು ಸ್ನಾನ ಮಾಡ್ಬೇಕು ಇವಾಗ. ಸ್ನಾನ ಮಾಡ್ಕೊಂಡು ಹೊರಡ್ತೀವಿ. ಏನವ ನಾನು ರೆಡಿ ಆದರೆ ಅವ್ರು ಹೊರಡು ಅಂತಾರಂತೆ, ಅದಕ್ಕೆ ನಿಧಾನಕ್ಕೆ ರೆಡಿ ಆಗ್ಬೇಕಂತೆ. ಭಾರಿ ಇದೆಯಾ ನೀನು ಮಟನ್ ಕಡಿಯೋದೇ ಮಾಡ್ತೀನಿ. ಕಡಿ ಇವಾಗ ಹೆಂಗೆ ಕಡಿಕೆ? ಇನ್ನೊಂದ್ಸರಿ ಉಂಡು ನಾ ಅಮ್ಮಂಗೆ ಮಟನ್ ಬಿಡ್ಸಕ್ಕೆ ಬರಲ್ಲ ನೋಡು. ಕುಕ್ಕರ್ಗೆ ಹಾಕಿರಲ್ಲ ನೀರು. ಮಟನ್ ಹೆಂಗ್ ಬಿಡಿಸ್ತೀಯ? ಬಿಡ್ಸಾವೇನ ಸತಿ ಬಿಡ್ಸಕ್ ಬರಲ್ಲ ಅವ್ರಿಗೆ. ನಾವು ಅಷ್ಟು ನೀಟಾಗಿ ಬಿಡಿಸ್ತಾರೆ. ನಾನು ಅದ್ರಾಗ ಒಂದೇ ಪೀಸೆ ತಿಂದಿರೋದು. ನನಗೆ ಮಟನ್ ಇಷ್ಟ ಆಗಲ್ಲ. ಏನು ಸೇರಿದ್ರು ನಮಗೇನೋ ಮಟನ್ ಇಷ್ಟ ಆಗಲ್ಲ. ಅಜ್ಜಿ ಥರ ಇದ್ದೀನಿ, ಸ್ನಾನ ಮಾಡಬೇಕು. ಹಾಂ, ಒಂದು ಅರ್ಧ kg ತಂದ್ರೆ ಕಬಾಬ್ ಮಾಡ್ಕೊಂಡು. ಯಪ್ಪ ಬೇಡಪ್ಪ, ಏನು ಬೇಡ. ಮುದ್ದೆನೂ ಹುಳಿ ಚೆನ್ನಾಗಿತ್ತು. ಥ್ಯಾಂಕ್ ಯು. ಇವಾಗ ನಾವು ಕಾಫಿ ನಿಲ್ಸಿದ್ದೀವಿ. ಆ್ಯಸ್ ಯೂಶಲ್ ಯಾವಾಗೂ ಸ್ಟಾಪ್ ಕೊಡೋ ಪ್ಲೇಸಲ್ಲೇ. ಇಲ್ಲಿ ಚೆನ್ನಾಗಿರುತ್ತೆ ಕಾಫಿ. ಯಾವಾಗ ಬಂದರೂ ಇಲ್ಲಿ ಊರಿಗೆ ಹೋಗ್ಬೇಕಾದ್ರೂ ಸ್ಟಾಪ್ ಕೊಡ್ತೀವಿ, ಊರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಸ್ಟಾಪ್ ಕೊಡ್ತೀವಿ. ಇದೇ ಶಾಪ್, ಇದಲ್ಲ ಈ ಶಾಪ್. ನನ್ನ ಫೇಸಲ್ಲಿ ಎಷ್ಟು ಪಿಂಪಲ್ಸ್ ಆಗಿಬಿಟ್ಟಿದ್ದಾವೆ. ತುಂಬ ಟ್ಯಾನ್ ಕೂಡ ಆಗಿಬಿಟ್ಟಿದ್ದೀನಿ. ಊರಲ್ಲಿ ಆಲ್ಮೋಸ್ಟ್ ಒಂದು 15 ಡೇಸ್ ಇದ್ದೆ ಅಲ್ವಾ, ಅದಕ್ಕೆ. ನಮ್ಮಮ್ಮ ಹೂವು ಕೊಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದು. ನನ್ನ ವಾಯ್ಸ್ ಕೇಳಿಸಲ್ವ ನಾನು ವೆಹಿಕಲ್ಸ್ ಅವ್ರಿಗೆ. ಚೆನ್ನಾಯ್ತಾ? ಚೆನ್ನಾಗಿದೆಯಾ? ನಾಲ್ಗೆ ತೆಗೀರಿ. ನೀವು ಅಡ್ಕೆಲ್ಲ ಯಾಕೆ ಕಡಿಯೋದು? ಕೆಂಪಾಗಿದೆ. ಇವ್ರದ್ದು ಮಾಸ್ಕು, ಸನ್ಗ್ಲಾಸ್ ಇವೆರಡು ಹಾಕೊಳ್ಳಿ ನೋಡೋಣ. ನನಗೆ ಉಸಿರು ಕಟ್ಟಾಗುತ್ತೆ ಮಾಸ್ಕ್ ಹಾಕೊಂಡ್ರೆ. ಗುರ್ತೇ ಸಿಗಲ್ಲ ನೀವಾ ಅಂತ, ಗುರ್ತೇ ಸಿಗ್ತಿಲ್ಲ ನೀವಾ ಅಂತ. ಯಾರೋ ಬೇರೆಯವರು ಅನ್ಸುತ್ತೆ. ಇವಾಗ ನೀವೇ. ಬ್ಯಾಗ್ ತುಂಬ ಸೀತಾಪತ್ಲ. ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ಯಾವಾಗ ಕುರ್ಕುರೆ ನೋಡೋದ್ರೆ ತಿನ್ನಂಗಾಗುತ್ತೆ, ಬಟ್ ತಿನ್ನಂಗಿಲ್ಲ. ನಾವು ಇವಾಗ ತಾನೇ ಮನೆಗೆ ಬಂದ್ವಿ. ಒಂದು ಹಾಫ್ ಆನ್ ಅವರ್ ಆಯಿತು ಮನೆಗೆ ಬಂದು. ನಾವು ಬೆಂಗಳೂರಲ್ಲಿ ಅಂದರೆ ಊರಲ್ಲಿ ಹೊರಟಿದ್ದಾಗ ಟೈಮ್ ಸುಮಾರು ಒಂದು 2 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಇಲ್ಲಿಗೆ ರೀಚ್ ಆದಾಗ 5 o'clock ಆಗಿತ್ತು. ಇವಾಗ ಟೈಮ್ ಆಲ್ಮೋಸ್ಟ್ 6 ಆಗ್ತಾ ಬಂದಿದೆ. ನಾವು ರೀಚ್ ಹಂಗಾರೆ 1 hour ಆಗಿದೆ ಅಂತ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಬಿಕಾಸ್ ಬೈಕಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಅಲ್ವಾ, ಬ್ಯಾಕ್ ಪೇಯ್ನ್ ಇತ್ತು. ನಾನೇನು ಬ್ಯಾಗ್ ಯಾವುದು ಕ್ಯಾರಿ ಮಾಡಿರಲಿಲ್ಲ. ರಂಜಿತೆ ಪಾಪ 2 ಬ್ಯಾಗ್ಸನ್ನು, ಅವ್ರದ್ದು ಒಂದು ಬ್ಯಾಗ್ ತೊಗೊಂಡು ಬಂದಿದ್ರು ಚಿಕ್ಕದು, ಅವ್ರದ್ದು ಬ್ಯಾಗು ಮತ್ತು ನಂದು ಬ್ಯಾಗ್ ಎರಡನ್ನೂ ಅವರೇ ಕ್ಯಾರಿ ಮಾಡಿದ್ರು. ನಂದು ಪುಟಾಣಿ ಸೈಡ್ ಬ್ಯಾಗ್ ಇತ್ತು, ನಂದು ಅದರಲ್ಲಿ ಮೆಡಿಸಿನ್ಸು ಮತ್ತು ಪೌಡರ್ ಎಲ್ಲ ತೊಗೊಂಡೋಗಿದ್ದೆ. ಆ ಬ್ಯಾಗ್ನ ಕ್ಯಾರಿ ಮಾಡಿದೆ ಅಷ್ಟೇ. ಬಟ್ ಸ್ಟಿಲ್ ಬೈಕಲ್ಲಿ ಅಷ್ಟು ದೂರದಿಂದ ಬಂದಿದ್ದಕ್ಕೆ ಸ್ವಲ್ಪ ಬ್ಯಾಕ್ ಪೈನ್ ಇತ್ತು, ಅದಕ್ಕೆ ರೆಸ್ಟ್ ಮಾಡಿದೆ. ಆ್ಯಂಡ್ ರಂಜಿತ್ ಇವಾಗ ತಾನೇ ಆಚೆ ಹೋದ್ರು, ಒಬ್ಬಳೇ ಇದ್ದೀನಿ. ವ್ಲಾಗ್ನ ಕಂಟಿನ್ಯೂನೇ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮನೆ ಪರಿಸ್ಥಿತಿ ಇವಾಗ ಹೇಗಿದೆ ಅಂತಂದರೆ,
ನೋಡಿ, ಇದೆಲ್ಲನೂ ನಾವು ರೂಮಲ್ಲಿ ಕಾಟ್ ಕೆಳಗಡೆ ಇಟ್ಟಿದ್ದು. ಇವಾಗ ನಾವು ಕಾಟ್ನ ಬೇರೆನೇ ಚೇಂಜ್ ಮಾಡ್ತಾ ಇದ್ದೀವಿ. ಕಾಟ್ ತೊಗೊಂಡು ಬಂದಿದ್ದಾರೆ ಆಲ್ರೆಡಿ, ಬಟ್ ಅದಕ್ಕೆ ಇದನ್ನು ತೊಗೊಂಡಿಲ್ಲ. ಇನ್ನು ಬೆಡ್ ಬುಕ್ ಮಾಡಿದ್ದಾರೆ, ಅದು ಬಂದಮೇಲೆ ಒಟ್ಟಿಗೆ ನಾನು ಯಾವುದಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಷ್ಟೇ ಗೈಸ್. ಇವಾಗ ಸ್ವಲ್ಪ ಹೊತ್ತು ಮಲಗ್ತೀನಿ. ಏನೋ ಸ್ವಲ್ಪ ಟಯರ್ಡ್ ಫೀಲ್ ಅಂತ ಅನ್ನಿಸ್ತಿದೆ. ನಾವು ಜರ್ನಿ ಕೂಡ ಅಂದರೆ ಏನಂತಾರೆ, ತುಂಬ ಸ್ಲೋ ಆಗಿ ಬಂದ್ವಿ. ಯಾಕೆ ಬೇಕು ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು, ಬೈಕಲ್ಲಿ ಬೇರೆ ಅಲ್ವ ನಾವು ಜರ್ನಿ ಮಾಡಿದ್ದು, ಅದಕ್ಕೆ ಸ್ಲೋ ಆಗಿ ನಿಧಾನಕ್ಕೆ ಬಂದ್ವಿ. ಅದಕ್ಕೆ ನಮ್ಗೆ ಆಲ್ಮೋಸ್ಟ್ 3 hours ತೊಗೊಂತು ನಮ್ಮೂರಿಂದ ನಮ್ಮ ಮನೆಗೆ ಇಲ್ಲಿಗೆ ರೀಚ್ ಆಗೋದಕ್ಕೆ. ಇಲ್ಲಾಂದರೆ ಒಂದು 2-2.5 hourಗೆಲ್ಲ ರೀಚ್ ಆಗ್ಬೋದಿತ್ತು. ಆ್ಯಂಡ್ ವೆಹಿಕಲ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ಇದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ, ವೀಕೆಂಡ್ ಅಲ್ವಾ ಬರ್ತಾ ಇರ್ತಾರೆ. ಮತ್ತು ಈ ವೀಕೆ ಏನೋ ದಿವಾಳಿ ಇದೆ, 5 days ಲೀವ್ ಇದೆ ಅಂತಿದ್ರು ರಂಜಿತ್ತು. ಊರಿಗೆ ಹೋಗ್ಬೇಕು ಅಂತಿದ್ರು, ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾನು ಬೇಡ, ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡೋದು, ಮನೇಲೇ ಆರಾಮಾಗಿರೋಣ ಅಂತ ಹೇಳಿದ್ದೀನಿ. ಆ್ಯಂಡ್ ನಾನು ಬಿಗ್ ಬಾಸ್ ನೋಡಿಲ್ಲ, Day 1 ಎಪಿಸೋಡ್ ನೋಡಿರೋದು ಅಷ್ಟೇ. Day 2 ಇಂದ ಇವತ್ತಿನವರೆಗೂ, ಇವತ್ತು October 12th ಡೇಟು, ನೋಡೇ ಇಲ್ಲ. ಆಲ್ಮೋಸ್ಟ್ ಒಂದು 12 to 13 ಎಪಿಸೋಡ್ ನೋಡಬೇಕು. ರಂಜಿತ್ ಕೂಡ ನೋಡಿಲ್ವಂತೆ. ಅವರು ಇವಾಗ ಆಚೆ ಹೋಗಿದ್ದಾರೆ, ಬಂದಮೇಲೆ ಹಾಕೊಂಡು ನೋಡಬೇಕು. ನಾವು ಸ್ವಲ್ಪ ಕಾಳೆಲ್ಲ ತೊಗೊಂಡು ಬಂದೆ ನಾನು, ಈಗ ಬರ್ತಾ ಅಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ. ಆ್ಯಂಡ್ ಸೀತಾಫಲ ಅದೆಲ್ಲ ಆ ಬ್ಯಾಗಲ್ಲಿದೆ. ಕಾಳು ಸಾಂಬಾರು ಮಾಡಲೋ ಇಲ್ಲ ಬೇರೆ ಏನಾದರೂ ಮಾಡಲೋ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅಡುಗೆ ಮನೇಲಿ ಮಾಡ್ಕೋಬೇಕು. ನೋಡೋಣ, ಆಮೇಲೆ ರಂಜಿತ್ ಬಂದಮೇಲೆ ಕೇಳಿಬಿಟ್ಟು ಅಡುಗೆ ಮಾಡ್ಕೋಬೇಕು. ಅಲ್ಲಿವರೆಗೂ ಇನ್ನೂ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ನಾಳೆಯಿಂದ ಕೆಲವೊಂದಷ್ಟು, ಅಂದರೆ ತುಂಬ ಜನ ಡೈಲಿ ವ್ಲಾಗ್, ಡೈಲಿ ರೂಟೀನ್ ಕೇಳ್ತಿರೋದ್ರಿಂದ ಶಾರ್ಟ್ ವಿಡಿಯೋ ಥರ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾಳೆಯಿಂದ ಶೂಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಜನ ಕೇಳ್ತಿರ್ತೀರ. ನಂದು ಕೂಡ ಒಂದು ಡಾಕ್ಯುಮೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ಜರ್ನಿದು. ನಾನೇನು ಇಷ್ಟು ದಿನದ ಮಾಡಿಲ್ಲ. ಅಟ್ಲೀಸ್ಟ್ ಇನ್ನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನದ್ದು ಶೂಟ್ ಮಾಡಿ ಹಾಕೋಣ ಅಂತ. ಶಾರ್ಟ್ಸ್ ಎಲ್ಲ ಆದರೆ ಚೆನ್ನಾಗಿರುತ್ತೆ. ಒಂದು ದಿನದಲ್ಲಿ ಒಂದು 60 minutes ಶೂಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆ ಚಾಲೆಂಜ್ನ ನಾನು ತೊಗೋತೀನಿ. ಫಸ್ಟ್ ಟೈಮ್ ಚಾಲೆಂಜ್ ತೊಗೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಫಸ್ಟು 7 days ತೊಗೋತೀನಿ. ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಮಾಡೋಕ್ಕಾಗುತ್ತೆ ಅಂತ ಅನಿಸಿದ್ರೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮದು ಇನ್ನೂ ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ಥರದ್ದು ವ್ಲಾಗ್ಸ್ ಕೂಡ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ನೋಡಿಕೊಂಡು ಸಜೆಸ್ಟ್ ಮಾಡಿ. ಬಿಕಾಸ್ ಈ ಟೈಮಲ್ಲಿ ಆದಷ್ಟು ಜಾಸ್ತಿ ಹೊರಗಡೆ ಓಡೋಕ್ಕಾಗಲ್ಲ, ಮನೆಯಲ್ಲೇ ವ್ಲಾಗ್ಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಆ್ಯಂಡ್ ನಾನು ಊರಿನ ವ್ಲಾಗ್ಸ್ ಎಲ್ಲ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿದ್ದೀನಿ. ತುಂಬ ಜನ ಫ್ಯಾಮಿಲಿ ವ್ಲಾಗ್ನ ಕೇಳ್ತಿದ್ರಿ. ನಾನು ದಸರಾ ವ್ಲಾಗ್ಸನ್ನು ನೋಡಿ ಅವಾಗ ಒಂದು 3 days ಅಜ್ಜಿ ಊರಲ್ಲಿ ಶೂಟ್ ಮಾಡಿದ್ದೀನಿ. ಈ ವ್ಲಾಗ್ಸ್ ಕೂಡ ಆಲ್ಮೋಸ್ಟ್ ಒಂದು 6 to 7 days ಅಮ್ಮನ ಊರಲ್ಲಿ ಶೂಟ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಫ್ಯಾಮಿಲಿ ವ್ಲಾಗ್ಸ್ ಅಂತ. ಬಿಕಾಸ್ ಇಷ್ಟು ದಿನ ಬರೀ ನನ್ನ ರಂಜಿತ್ನ ಮಾತ್ರ ನೋಡ್ತಿದ್ರಿ ವ್ಲಾಗ್ಸಲ್ಲಿ. ಇವಾಗ ನನ್ನ ಫ್ಯಾಮಿಲಿ, ನನ್ನ ಕ್ಲೋಸ್ ಸರ್ಕಲ್, ನನಗೆ ಯಾರ್ಯಾರು ಇಷ್ಟ ಆಗುತ್ತೋ ಅವ್ರ ಜೊತೆ ಎಲ್ಲ ವ್ಲಾಗ್ಸ್ ಮಾಡಿದ್ದೀನಿ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ. ಅವರು ಎಲ್ಲರೂ ಫಸ್ಟ್ ಟೈಮ್ ಅಲ್ವಾ ವ್ಲಾಗಿಂಗಲ್ಲಿ, ಸ್ವಲ್ಪ ಕ್ಯಾಮ್ರಾ ಶೈ ಇರುತ್ತೆ. ಹೋಗ್ತಾ ನೆಕ್ಸ್ಟ್ ಆರಾಮಾಗಿ ಮಾತಾಡ್ತಾರೆ. ಅವರು ಕೂಡ ಚೆನ್ನಾಗಿರುತ್ತೆ. ಹೀಗೆ ಒಂದು ರೇಂಜಿಗೆ ಓಕೆ. ಇನ್ನು ನೆಕ್ಸ್ಟ್ ಹೋಗ್ತಾ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಮಂತ್ ನೋಡಿಕೊಂಡು ಅಮ್ಮ ಬರ್ತೀನಿ ಬೆಂಗಳೂರಿಗೆ ಅಂತ ಹೇಳಿದ್ರು. ಬಂದಮೇಲೆ ಇನ್ಮೇಲಿಂದ ನಾರ್ಮಲ್ ಡೈಲಿ ವ್ಲಾಗ್ಸ್ ತುಂಬ ಜನ ಕೇಳ್ತಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ರೆಗ್ಯುಲರಾಗಿ ಆ್ಯಕ್ಟಿವ್ ಆಗಿರಬೇಕು ಯೂಟ್ಯೂಬಲ್ಲಿ. ಇಲ್ಲಾಂದರೆ ಇಷ್ಟು ದಿನ ಹಾಕಿದ ಎಫರ್ಟ್ ವೇಸ್ಟ್ ಆಗೋಗ್ಬಿಡುತ್ತೆ. ಬಿಕಾಸ್ ನಾವು ನೋನ್ ಫೇಸ್ ಅಲ್ಲ ಯಾರಿಗೂ ಆಗಲಿ, ಹೊಸ್ದಾಗಿ ಬಂದಿರೋದಲ್ವಾ. ಹಾಗಾಗಿ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು. ನಾನು ಲಾಸ್ಟ್ 2 months ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಕ್ಕೆ ತುಂಬಾ ಡಿಸ್ಅಡ್ವಾಂಟೇಜಸ್ ಆಗಿದೆ. ಹೇಳ್ತೀನಿ ನಾನು ಹೋಗ್ತಾ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗ್ಸ್ಗಳಲ್ಲಿ ಯಾವುದಾದ್ರೂ ಯೂಟ್ಯೂಬರ್ಸ್ ಇದ್ದರೆ ಹೆಲ್ಪ್ ಆಗುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಆದಷ್ಟು ಡೈಲಿ ಆಗಲಿ ನಾನು ಡೇ ಬೈ ಡೇ ಆದರೂ ವ್ಲಾಗ್ಸ್ನ ಹಾಕಿ. ಇವಾಗ ನಾನು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ರೆಸ್ಟ್ ಮಾಡ್ತೀನಿ. ಆಮೇಲೆ ಮತ್ತೆ ಸಿಗ್ತೀನಿ. ಗೈಸ್, ನಾನು ಫುಡ್ನ ಆಚೆಯಿಂದನೇ ಆರ್ಡರ್ ಮಾಡಿಕೊಂಡೆ ಇವಾಗ ಊಟಕ್ಕೆ. ರಂಜಿತ್ ಇನ್ನೂ ಬಂದಿಲ್ಲ, ಆಚೆ ಹೋಗಿದ್ದಾರೆ. ಇನ್ನೂ ಒಂದು 1/2 hour ಆಗುತ್ತೆ ಬರೋದು ಅಂತ ಅಂದರು. ಮನೇಲೂ ವೆಜಿಟೇಬಲ್ಸ್ ಎಲ್ಲ ಖಾಲಿ ಇತ್ತು ಇಷ್ಟು ದಿನ, ಅಂದರೆ ಖಾಲಿ ಆಗಿದೆ. ಇಷ್ಟು ದಿನ ಊರಲ್ಲೇ ಇದ್ದಲ್ವ ರಂಜಿತ್. ನಾನು ಊರಲ್ಲಿದ್ದಾಗ ಏನು ಕುಕ್ ಮಾಡ್ಕೊಡಲ್ಲ. ಅವ್ರು 3 times ಆಚೆನೇ ತಿನ್ಕೊತಾರೆ. ಅದಕ್ಕೆ ನಾನು ಆರ್ಡ್ರನ್ನೇ ಮಾಡಿಕೊಂಡೆ. ಒಬ್ಬಳೇ ಅಲ್ವಾ ಇನ್ನೇನು ಅಂತ ಅಂದ್ಬಿಟ್ಟು. ರಂಜಿತ್ ಇದ್ದಿದ್ರೆ ಪರ್ಚೇಸ್ ಮಾಡ್ಕೊಂಡು ಬಂದು ಏನಾದರೂ ಕುಕ್ ಮಾಡ್ಕೋಬೋದಿತ್ತು. ಬಟ್ ಅವ್ರು ಇನ್ನೂ ಬಂದಿಲ್ಲ. ಇರಲಿ ಒಂದು ಟೈಮ್ಗೆ ಅಂತ ವೆಜ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇವಾಗ ತಿನ್ನಬೇಕು.
ಡೈಲಿ ಅಂದರೆ ಅಮ್ಮನ ಮನೇಲಿ ಇದ್ದೆ ಅಲ್ವಾ ಎಷ್ಟು ದಿನ. ನಾನು ದಸರಾ ಮುಗಿಸ್ಕೊಂಡು ಸಂಡೇ ರಂಜಿತ್ ಹತ್ರ ಅಮ್ಮನ ಮನೆಗೆ ಡ್ರಾಪ್ ಮಾಡಿಸ್ಕೊಂಡಿದ್ದು. ಆಲ್ಮೋಸ್ಟ್ 15 ಡೇಸ್ ಆಯಿತು ನಾನು ಊರಿಗೆ ಹೋಗಿ. ವೆಡ್ನೆಸ್ಡೇ ಬಂದರೆ 15 ಡೇಸ್ ಆಗುತ್ತೆ. ವೆನ್ಸ್ಡೇ 15 ಡೇಸ್ ಆಗುತ್ತೆ. ಅಮ್ಮನ ಮನೇಲಿ ಒಂದು ವೀಕ್ ಇದ್ದೆ ಅಲ್ವಾ, ಎವ್ರಿ ಡೇ 7ಗೆಲ್ಲ ಊಟ ಮಾಡ್ತಿದ್ದೆ. ಇವನ್ ಅಜ್ಜಿ ಊರಲ್ಲಿದ್ದಾಗೂ 7-7:30ಗೆ ಊಟ ಮಾಡ್ತಿದ್ದೆ. ಅದಕ್ಕೆ ಹಶ್ವಾಗಿತ್ತು. ಆ್ಯಂಡ್ ನಾನು ಮಧ್ಯಾಹ್ನ ಅಲ್ಲಿ ಹೊರಡುವಾಗ ಬೇಳೆ ಸಾಂಬಾರು ಮತ್ತು ರೈಸ್ನ ತಿನ್ಕೊಂಡು ಹೊರಟಿದ್ದು. ಮಿಡಲಲ್ಲಿ ಏನು ಸ್ನ್ಯಾಕ್ಸ್ ಕೂಡ ತಿಂದಿರಲಿಲ್ಲ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಇವಾಗ ಟೈಮ್ 8 o'clock ಆಗಿರ್ಬೋದು. ಊಟ ಮಾಡಿ ಸಪ್ಲಿಮೆಂಟ್ಸ್ ತೊಗೊಂಡು ಮಲ್ಕೋಬೇಕು. ನಾನು ಆ್ಯಕ್ಚುಲಿ ಅಮ್ಮನ ಆಲ್ರೆಡಿ ಮಿಸ್ ಮಾಡ್ಕೊತಿದ್ದೀನಿ. ಬಿಕಾಸ್ ಊರಲ್ಲಿದ್ದಾಗ ಒಳ್ಳೊಳ್ಳೆ ಊಟ ತಿನ್ಕೊಂಡಿದ್ದೆ. ನೀವು ಊರಿನ ವ್ಲಾಗ್ಸ್ ನೋಡಿದಾಗ ನಿಮ್ಗೆ ಅನಿಸ್ಬೋದು ಆಲ್ಮೋಸ್ಟ್ ಎಲ್ಲ ಫುಡ್ಡಲ್ಲೂ ನಾನು ಅಂದರೆ ಊಟ ಮಾಡಬೇಕಾದ್ರೂ ಮುದ್ದೆದೇ ಆಗ್ತಿದ್ದೆ ಕ್ಲಿಪ್ಪಿಂಗ್ಸು. ನನಗೆ ತುಂಬಾ ಇಷ್ಟ ಮುದ್ದೆ, ಅನ್ನ, ಸಾಂಬಾರು. ಇಲ್ಲಿದ್ದಾಗ ನಾನು ಮಾರ್ನಿಂಗ್ ಟೈಮು ಬ್ರೇಕ್ಫಾಸ್ಟ್ ಮಾಡಲೇಬೇಕು ರಂಜಿತ್ಗೆ. ಊರಲ್ಲಿದ್ದಾಗ ಅಮ್ಮ ಹತ್ರ ಮುದ್ದೆ ಸಾಂಬಾರೇ ಚೆನ್ನಾಗಿ ಮಾಡಿಸ್ಕೊಂಡು ಊಟ ಮಾಡಿದೆ. ಟೈಮ್ ಟು ಟೈಮ್ ಚೆನ್ನಾಗಿ ತಿನ್ಕೊಂಡಿದ್ದೆ. ಬಟ್ ಅದೊಂದೇ ಅಲ್ಲ, ಎಲ್ಲ ವಿಷಯದಲ್ಲೂ ಅಮ್ಮನ ಆಲ್ರೆಡಿ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ದಿನ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೂ ಅವ್ರೇನು ಜಾಸ್ತಿ ದಿನ ಇರೋಕ್ಕಾಗಲ್ಲ. ಬಿಕಾಸ್ ಅಲ್ಲೂ ವರ್ಕ್ ಇರ್ತವೆ. ಆ್ಯಂಡ್ ಅಪ್ಪ ಅವ್ರಿಗೆಲ್ಲ ಊಟ ಬೇಕಲ್ವ, ಓಟ್ಬಿಡ್ತಾರೆ ಬೇಗ ಅವರು. ಇನ್ನೂ ಸ್ವಲ್ಪ ದಿನ ನಾನು ಅಮ್ಮನ ಮನೇಲಿ ಇರ್ಬೋದಿತ್ತು. ಬಟ್ ನನಗೆ ನಾಳೆ ಹಾಸ್ಪಿಟಲ್ಗೆ ಹೋಗೋದಿದೆ. ಆ್ಯಂಡ್ ರಂಜಿತ್ಗೂ ಊಟದ್ದು ವ್ಯವಸ್ಥೆ ಇಲ್ಲ. 3 ಟೈಮೂ ಆಚೆ ತಿನ್ನೋದೇ ಅಲ್ವಾ. ಅವರು ಏನೋ ಸ್ವಲ್ಪ ಕುಕ್ ಮಾಡ್ಕೊಳ್ಳೋಂಗಿದ್ರೆ ಏನೋ ಅನ್ಬೋದಿತ್ತು. ಆ್ಯಂಡ್ ಇಲ್ಲಿದ್ರೆ ಅಮ್ಮನ ಮಿಸ್ ಮಾಡ್ಕೊತಿರ್ತೀನಿ, ಅಲ್ಲಿದ್ದರೆ ನನ್ನ ಹಸ್ಬೆಂಡ್ನ ಮಿಸ್ ಮಾಡ್ಕೊತೀನಿ. ಒಂಥರ ಎರಡರ ಮಧ್ಯೆ ಸ್ಟಕ್ ಆಗಿಬಿಟ್ಟಿದ್ದೀನಿ. ಒಂಥರ ವಿಚಿತ್ರ ಫೀಲಿಂಗ್ ಇದು. ಇರಲಿ, 1-2 ದಿನ ಸೆಟ್ ಆಗಿಬಿಡುತ್ತೆ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್, ಗುಡ್ ನೈಟ್.